ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಜಮ್ಮುವಿನ ತಂಗ್ದರ್ ಪ್ರದೇಶದಲ್ಲಿ. ಆರ್ಟಿಲರಿ ಫೈರಿಂಗ್ ಶುರುವಾಗಿದೆ. ತಂಗ್ದರ್ ಪ್ರದೇಶದಲ್ಲಿ ಪಾಕ್ ಶೆಲ್ ದಾಳಿ ಮಾಡಿದೆ. ಗಡಿಯಲ್ಲಿ ಆರ್ಟಿಲರಿ ಫೈರಿಂಗ್. ಬಹುಶಃ ಇದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಿರುಗಿದರೂ ಕೂಡ ಅಚ್ಚರಿ ಇಲ್ಲ. ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಿರುಗಿದರೂ ಕೂಡ ಅಚ್ಚರಿ ಇಲ್ಲ. ಈ ಬಾರಿ ಭಾರತ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ನಿರ್ಧಾರ ಮಾಡಿದೆ. ಪಾಕಿಸ್ತಾನದ ಒಳಗಡೆಗೆ ಏನೇನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಬಲೂಚ್ ಬಂಡುಕೋರರು ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಸೇನೆಯವ್ರನ್ನ ಹಿಡಿದು ಹೊಡಿತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಸಿಂಧ್ ಪ್ರಾಂತ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇವೆ. ನಮಗೆ ಬೇರೆ ಮಾಡಿಕೊಟ್ಟು ಬಿಡಿ ಅಂತ. ಒಂದ ಎರಡ ರಗಳೆಗಳು. ಇಂಥ ಸಂದರ್ಭದಲ್ಲಿ ಯುದ್ಧೋನ್ಮಾದ ಬಿಟ್ಟೀತ ಭಾರತ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸುತ್ತೆ. ಪ್ರತಿ ದಾಳಿ ಯಾವ ರೀತಿ ಇದೆ ನಾವು ನೋಡ್ತಾ ಇದ್ದೀವಿ. ಮೂರು ಯುದ್ಧ ವಿಮಾನಗಳು ನೆಲಕ್ಕೆ ಉರುಳಿವೆ, ಧ್ವಂಸಗೊಂಡಿವೆ.